ಸಂಸದರಾಗಿರುವಂತಹ ವಿ.ಎಸ್. ಉಗ್ರಪ್ಪ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರಮ್ಮ ಸರ್, ಈಗಾಗಲೇ ಐಟಿ ರೇಡ್ ಆಯ್ತು. ಐಟಿ ರೇಡ್ ಆದ್ಮೇಲೆ ಅಂದ್ರೆ ಒಂದು ರೀತಿಯಲ್ಲಿ ಉದ್ಯಮಿಗಳಿಗೆ ಅದರ ಮೇಲೆ ಹಾಗೇನೆ ಗುತ್ತಿಗೆದಾರರ ಮನೆ ಮೇಲೆ ಕಚೇರಿ ಮೇಲೆ ಆದಂತಹ ದಾಳಿ, ₹1 ಸಿಕ್ಕಿಲ್ಲ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನ ಆಗಿದೆ. ಎಲ್ಲೂ ಕೂಡ ಆತರ ತೆರಿಗೆ ಕಟ್ಟಲಿಲ್ಲ, ಆತರ ಏನೂ ಆಗಿಲ್ಲ ಅಂತ ಹೇಳಿ. ಬಟ್ ಈಗ ಪರಮೇಶ್ ಅವರ ಒಂದು ಶಾಪ್ ನಲ್ಲಿ ಅಥವಾ ಅವರ ಬ್ಯಾಂಕ್ ಲಾಕರ್ ಅಲ್ಲಿ ₹6 ಕೋಟಿ ಹಣ ಸಿಕ್ಕಿದೆ. ಕಂತೆ ನೋಟುಗಳು ಸಿಕ್ಕಿದೆ. ಏನ್ ಹೇಳಕ್ ಬಯಸ್ತೀರಾ ಮೊದಲನೇದಾಗಿ? ನೋಡಮ್ಮ, ಯಾರು ಆರ್ಥಿಕ ಅಪರಾಧಗಳನ್ನ ನಾನ್ ಮಾಡಿರ್ಲಿ, ನೀವು ಮಾಡಿರ್ಲಿ, ಮತ್ತೊಬ್ಬರು ಮಾಡಿರ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಜರುಗಿಸುವಂತದಕ್ಕೆ ನಾವಾಗ್ಲಿ, ನಮ್ಮ ಪಕ್ಷ ಆಗ್ಲಿ ಅಥವಾ ಜನತಾ ದಳದವರಾಗ್ಲಿ ಯಾವತ್ತೂ ಸಹ ಅಬ್ಜೆಕ್ಟ್ ಮಾಡಿಲ್ಲ, ಮಾಡೋದು ಇಲ್ಲ. ಒಂದು. ಎರಡನೇದು ಏನಾಗಿದೆ, ಈಗ ಯಾರೋ ಒಬ್ಬ ಲಾಕರ್ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ, ಈಗ ಸಪೋಸ್ ನಿಮಗೆ ಪರಿಚಯಸ್ಥರಿರೋ ಅಂತ ಯಾರ್ದಾದ್ರೂ ಮನೆ ರೈಡ್ ಆಗಿ ಸಿಕ್ಕಿದ್ರೆ ಅದು ನೀವು ಜವಾಬ್ದಾರಿನಾ? ಬಟ್ ಅವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಮತ್ತೆ ಯಾಕೆ ಪ್ರೊಟೆಸ್ಟ್ ಮಾಡಬೇಕಾಯ್ತು? ಹಾಗಾದ್ರೆ ಒಂದೇ ನಿಮಿಷ ಕೇಳಿ, ದಯಮಾಡಿ. ಹೇಳಿ ಸರ್, ಜವಾಬ್ದಾರಿ ಯಾರು ಅಂತ ಕೇಳಿದ್ರಲ್ಲ, ಅದಕ್ಕೆ ಕೇಳಿದೆ. ಸೊ ಇದರಲ್ಲಿ ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರೆ, ಚುನಾವಣಾ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಜನರಲ್ಲಿ ಒಂದು ರೀತಿಯ ಭಯಭೀತಿ ವಾತಾವರಣ ಸೃಷ್ಟಿ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಕರ್ನಾಟಕವನ್ನೇ ಸೆಲೆಕ್ಟ್ ಮಾಡಿಕೊಂಡು, ಈಗ ಮಹಾರಾಷ್ಟ್ರದಲ್ಲಿ ಯಾವ್ದು ರೈಟ್ಸ್ ಇಲ್ಲ, ಗುಜರಾತ್ ಅಲ್ಲಿ ಇಲ್ಲ, ಹೋಗಲಿ ಕರ್ನಾಟಕದಲ್ಲೂ ಸಹ, ತಮಿಳ್ನಾಡಲ್ಲೆಲ್ಲ ಆಯ್ತಲ್ಲ ಸರ್ ಮೊನ್ನೆ. ಒಂದ್ ನಿಮಿಷ ಕೇಳಮ್ಮ, ದಯಮಾಡಿ ಕೇಳಿ ಒಂದ್ ಸ್ವಲ್ಪ ನೀವು. ಕರ್ನಾಟಕದಲ್ಲಿ ಈಗ ಬಿಜೆಪಿನವರು ಏನು ಮಾಡೇ ಇಲ್ವಾ? ಎಸ್, ಅವ್ರೀಗ ನನ್ನ ಕ್ಷೇತ್ರದಲ್ಲಿ ಜನ ಮಾತಾಡ್ತಾರೆ. ಅವ್ರು ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಮೋದಿ ಹೆಸರು ಹೇಳ್ತಾರೆ, ಮತ್ತೆ ಅವ್ರ ಹತ್ರ ಲಕ್ಷ್ಮಿ ಇದ್ದಾಳೆ ಸರ್, ಚಂಚಲೆ ಆದಂತ ಲಕ್ಷ್ಮಿ ಹಣ, ಸೊ ಅದನ್ನ ವೆಚ್ಚ ಮಾಡ್ತಾರೆ ಅಂತ ಹೇಳಿ ಜನಜನಿತವಾಗಿ ಮಾತನಾಡ್ತಾರೆ. ಆದ್ರೆ ಯಾಕೆ ಇಲ್ಲಿ ಯಾವುದೇ ಕ್ರಮ ಜರುಗಿಸೋದಿಲ್ಲ? ಸೊ ಏನಾಗಿದೆ ಅಂತ ಹೇಳಿದ್ರೆ, ಈ ಪಿಕ್ ಅಂಡ್ ಚೂಸ್ ಆಟಿಟ್ಯೂಡ್ ಇದೆಯಲ್ಲ ಇನ್ಕಮ್ ಟ್ಯಾಕ್ಸ್ನವರು, ಸೊ ಇದು ಎಲ್ಲೋ ಒಂದು ಕಡೆ ಚುನಾವಣೆಯ ಸಂದರ್ಭದಲ್ಲಿ ಜನರಲ್ಲಿ ಭೀತಿ ಉಂಟು ಮಾಡತಕ್ಕಂತ ಪ್ರಯತ್ನಗಳನ್ನ ಏನು ನಡೆಸ್ತಾ ಇದ್ದಾರೆ. ಸೊ ಸಂವಿಧಾನದ ಆರ್ಟಿಕಲ್ 324 ಪ್ರಕಾರ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅನ್ನ ನಡೆಸ್ತಕ್ಕಂಥದ್ದು, ಸೊ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತದ್ದು. ಯಾವುದೇ ಇಲಾಖೆಗಳನ್ನ ಈ ರೀತಿ ಬಳಸ್ಕೊಳ್ಳುವಂಥದ್ದು ಇದೆಯಲ್ಲ, ಒಂದು ಪೊಲಿಟಿಕಲ್ ಪಾರ್ಟೀಸು, ಕೇಂದ್ರ ಸರ್ಕಾರ, ಅದು ಸಂವಿಧಾನದ ಅಡಿಯಲ್ಲಿ ರೂಪುಗೊಂಡಿರ್ತಕ್ಕಂಥ ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 123 ಇರ್ಬೋದು, ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 171 ಪ್ರಕಾರ ಸರ್ ಅಕ್ರಮ ಆದ್ರೆ ಎಲ್ಲೇ ಅಕ್ರಮ ಇದ್ರೂ ಕೂಡ ಅದ್ರಲ್ಲಿ ದಾಳಿ ಆಗತ್ತೆ ಅನ್ನೋದನ್ನ ಬಿಜೆಪಿ ಅವರು ಹೇಳ್ತಾರೆ ಸರ್. ಹಾಗೆ ಒಂದೇ ನಿಮಿಷ ಹಾಗೆ ಲೈನ್ ಅಲ್ಲಿ ಇರಿ ಸರ್. ನಮ್ ಜೊತೆ ಈಗ ಬಿಜೆಪಿ ಮುಖಂಡರಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗಾಗಲೇ ಐಟಿ ರೇಡ್ ಆಯ್ತು. ಒಂದು ರೀತಿಯಲ್ಲಿ ಬಿಜೆಪಿ ಅವರೇ ಇದನ್ನ ಹೇಳಿ ಮಾಡಿಸಂತೆ ಭಯಭೀತರನ್ನಾಗಿಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಕಾಂಗ್ರೆಸ್ ಜೆಡಿಎಸ್ ನ ಶಾಸಕರುಗಳನ್ನ ಅಥವಾ ಅವರ ಆಪ್ತರುಗಳು ಯಾರಿದ್ದಾರೆ ಅವರ ಮನೆ ಕಚೇರಿಯ ಮೇಲೆ ಮಾಡುವಂತಹ ದಾಳಿ ಭಯಗೊಳಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನುವಂತಹ ಆರೋಪ. ಇವತ್ತು ಕಂತೆ ಹಣ ಸಿಕ್ಕಿದೆ. ಪರಮೇಶ್ ಅವರ ಲಾಕರ್ ಅಲ್ಲಿ ಸಿಕ್ಕಿರುವಂತಹ ಹಣದ ದೃಶ್ಯಗಳು ಕೂಡ ಸಿಕ್ಕಿದೆ. ಏನ್ ಹೇಳಕ್ ಬಯಸ್ತೀರಾ ಈಗ? ಅಲ್ಲ, ಯಾಕೆ ಅದನ್ನ ಆಕ್ಷೇಪ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಕ್ರಮವಾಗಿರುವಂತಹ ಸಂಪತ್ತನ್ನ ಹೊರಗೆ ತೆಗಿಬೇಕು ಅಂತ ಹೇಳುವುದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರು ಸೇರಿದಂತೆ ಎಲ್ಲರ ಅಭಿಪ್ರಾಯಗಳು. ಹಾಗಿರುವಾಗ ಐಟಿ ಅವರು ರೈಡ್ ಮಾಡಿದ್ದಾರೆ, ಆಕ್ರಮಣ ಸಿಕ್ಕಿದೆ. ಇವರಿಗೆ ಚುನಾವಣೆಯ ಸಂದರ್ಭದಲ್ಲಿ ಯಾವತ್ತೂ ಕೂಡ ಆಗಿರ್ಲಿಲ್ಲ. ಈ ತರ ಮೊದಲ ಬಾರಿ ಆಗಿದೆ ಚುನಾವಣೆಯ ಸಂದರ್ಭದಲ್ಲಿ. ಹಾಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅವರು ಯಾರ್ಯಾರ ಆಪ್ತರಿದಾರೋ ಅವರ ಮನೆಗಳ ಮೇಲೆನೆ ಆಗ್ತಾ ಇರುವಂತಹ ದಾಳಿ ಇದು ಅಂತ. ಇಲ್ಲಿವರೆಗೆ ಇಂತ ದಾಳಿಗಳಾಗಿಲ್ಲ, ಈಗ ಮಾತ್ರ ದಾಳಿ ಆಗ್ತಾ ಇದೆ. ಇದನ್ನು ಸ್ವಾಗತಿಸ್ತೇವೆ ಅಂತ ಹೇಳ್ಬೇಕಲ್ಲ ಅವರು. ನಡೀತಾ ಇರೋದೇನು ಲೆಕ್ಕಾಚಾರದಲ್ಲಿರುವಂತಹ ಹಣ ಅಲ್ಲ. ಆಕ್ರಮವಾಗಿ ಚುನಾವಣೆಗೋಸ್ಕರ ಆಕ್ರಮ ಮಾಡ್ಲಿಕ್ಕೆ, ಮತದಾರರನ್ನು ಖರೀದಿ ಮಾಡ್ಲಿಕ್ಕೆ, ಅವ್ರ ಮೇಲೆ ಅಮಿಷಗಳನ್ನು ನೋಡ್ಲಿಕ್ಕೆ ಕೂಡಿಟ್ಟಿರುವಂತಹ ಹಣ. ಈ ಹಣವನ್ನ ಯಾವುದೇ ಪಾರ್ಟಿಯವರಾಗಿರ್ಲಿ ಅಥವಾ ಯಾವುದೇ ಐಟಿ ಅವರಾಗಿರ್ಲಿ ಮೊದಲು ಬಂದು ದಾಳಿ ಮಾಡಿ ವಶಪಡಿಸಿಕೊಂಡಿದ್ರು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ಮತ್ತು ಜೆಡಿಎಸ್ ಅವರು ಸೇರಿ ನಾವೆಲ್ಲ ಇದನ್ನು ಸ್ವಾಗತ ಮಾಡಬೇಕು. ಅದಕ್ಕೆ ಅಭಿಪ್ರಾಯ ಭೇದ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನಿಜಕ್ಕೂ ಇದೊಂದು ಸ್ವಾಗತ ಕಾರ್ಯಕ್ರಮ. ಇಂತಹ ದಾಳಿಗಳು ಇಡೀ ರಾಜ್ಯ ಮತ್ತು ರಾಷ್ಟ್ರದಾದ್ಯಂತ ನಡೀಬೇಕು. ಆಕ್ರಮಗಳ ಹಣಗಳೆಲ್ಲವೂ ಕೂಡ ಸರ್ಕಾರ ಅಥವಾ ಐಟಿ ಅವರು ವಶಪಡಿಸಿಕೊಳ್ಬೇಕು ಅನ್ನೋದೇ ನಮ್ಮ ಆಗ್ರಹ. ಸರ್ ಹಾಗೆ ಒಂದೇ ಒಂದ್ ಸೆಕೆಂಡ್ ಲೈನ್ ಅಲ್ಲಿ ಇರಿ. ವಿ.ಎಸ್. ಉಗ್ರಪ್ಪ ಅವರಿದ್ದಾರೆ. ವಿ.ಎಸ್. ಉಗ್ರಪ್ಪ ಅವರು ಸ್ವಾಗತ ಮಾಡಬೇಕು ನೀವು ಇದನ್ನ. ಇಂತಹ ಅಕ್ರಮ ಹಣ ಸಿಕ್ಕಿದವರು ಒಂದ್ ವೇಳೆ ಐಟಿ ದಾಳಿ ಆದಂತಹ ಸಂದರ್ಭದಲ್ಲಿ ಯಾಕೆ ಆಕ್ಷೇಪ ಮಾಡ್ತೀರಿ? ನೋಡಮ್ಮ, ನಾನು ಪ್ರಾರಂಭದಲ್ಲೇ ಹೇಳಿದೆ, ಯಾರೇ ಆರ್ಥಿಕ ಅಪರಾಧಗಳನ್ನ ಯಾರೇ ಮಾಡಿದ್ರು, ನಾನ್ ಮಾಡ್ಲಿ, ನೀವು ಮಾಡ್ಲಿ, ಮತ್ತೊಬ್ರು ಮಾಡ್ಲಿ, ಅದರ ಮೇಲೆ ಕ್ರಮ ಜರುಗಿಸೋದಕ್ಕೆ ನಾವ್ಯಾರು ಸಹ ಅಬ್ಜೆಕ್ಟ್ ಮಾಡೋರಲ್ಲ. ಇದು ಸ್ಪಷ್ಟಪಡಿಸ್ತೇನೆ. ಎರಡನೇದು, ಈಗ ಯಾರು ಆಪ್ತರು ಅಂತ ನೀವ್ ಹೇಳ್ತಾ ಇದ್ರೆ, ಆಪ್ತರು ಅನ್ನೋದು ನನ್ನ ಮಾಹಿತಿ ಅಂತೂ ಇಲ್ಲ. ನಿಮ್ಗೆ ಹೇಗೆ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ, ಪರಮೇಶ್ ಅವರು ದೇವೇಗೌಡರ ಸಂಬಂಧಿ ಅನ್ನೋದನ್ನ ಹೇಳಿದ್ದಾರೆ ಆಲ್ರೆಡಿ.
ಇಲ್ಲ, ನನಗೆ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ನನಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಈಗ ಅವರ ಲಾಕರ್ ಅಲ್ಲಿ ಇಟ್ಟಿದ್ದಾರಂಥದ್ದು ಅಕೌಂಟೆಡ್ ಅನ್ಅಕೌಂಟೆಡ್ ಏನು ಅನ್ನೋಂಥದ್ದನ್ನ ಕಾನೂನಿನ ಚೌಕಟ್ಟಿನಲ್ಲಿ ಎಸ್ಟಾಬ್ಲಿಷ್ ಮಾಡುವಂಥದ್ದು ಯಾರೋ ಪರಮೇಶ್ವರ್ ಅವರಿದ್ದಾರೆ, ಅವರಿಗೆ ಸಂಬಂಧಪಟ್ಟಂತದ್ದು. ಒಂದ್ ವೇಳೆ ಅನ್ಅಕೌಂಟೆಡ್ ಮನಿ ಅಂತ ಹೇಳಿದಾಗ ಕಾನೂನಿನಲ್ಲಿ ಕ್ರಮ ಜರುಗಿಸೋದಕ್ಕೆ ಇಲಾಖೆ ಅಧಿಕಾರಿಗಳಿಗೆ ಅವಕಾಶ ಇದೆ. ನಾನಾದ್ರೆ ಈ ಸಂದರ್ಭದಲ್ಲಿ ಏನ್ ಹೇಳೋದು ಅಂತ ಹೇಳಿದ್ರೆ, ಈ ರೀತಿಯ ರೈಟ್ಸ್ ಏನ್ ನಡೀತಾ ಇದ್ದಾವೆ ಕೇವಲ JDS ಅಥವಾ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಸ್ನೇಹಿತರುಗಳ ಮೇಲೆ ಮಾಡೋದನ್ನ ಬಿಟ್ಟು ಎಲ್ಲ ಪಾರ್ಟಿಗಳ BJPನವರು ಅಲ್ಲೂ ಹಣ ಇಲ್ವೇ, ಅಥವಾ JDSನವರು ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಮತ್ತೊಬ್ಬರಲ್ಲಿ ಇರ್ಬೋದು, ಯೂನಿಫಾರ್ಮ್ ಆಗಿ ಮಾಡಿದ್ರೆ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಏನಾಗ್ತಾ ಇದೆ ಅಂದ್ರೆ ನಮ್ಮನ್ನ ಒಂದ್ಸಲ ಇಕ್ಕಟ್ಟಿಗೆ ಸಿಕ್ಸೋದಕ್ಕೆ ಈ ರೀತಿ ಮಾಡಿ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರ್ಕ್ ಆಗುತ್ತೆ ಅನ್ನೋದು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು. ಸೊ ಬಹುಶಃ ಕಾದು ನೋಡೋಣ ಪರಮೇಶ್ವರ್ ಅವರು ಅದು ಅಕೌಂಟೆಡಾ ಅನ್ಅಕೌಂಟೆಡಾ, ಲಾಕರಾಗಲ್ಲ ಯಾಕಿಟ್ಟಿದ್ರು ಏನು ಅನ್ನೋಂಥದ್ದನ್ನ. ಸೊ ಅದರರ್ಥ ನಾನು ಅವ್ರ ಪರವಾಗಿ ವಕಾಲತ್ತು ಆಗ್ತಾ ಇಲ್ಲ. ಆದ್ರೆ ಇಷ್ಟೇ ಹೇಳ್ತೇನೆ, BJPನವರು ದುರ್ಬಳಕೆ ಮಾಡ್ಕೊಳ್ತಾ ಇದಾರಲ್ಲ ಡಿಪಾರ್ಟ್ಮೆಂಟ್ ಅನ್ನ ಚುನಾವಣಾ ಪ್ರಾಸ್ಪೆಕ್ಟ್ಸ್ಗೋಸ್ಕರ, ಅದು ಮಾಡೋದು ಅಕ್ಷಮ್ಯ ಅಪರಾಧ. ಅದನ್ನು ನಾನು ಖಂಡಿಸ್ತೇನೆ. ಮಾಡೋ ಹಾಗಿದ್ರೆ ಎಲ್ಲರ ಮೇಲೂ ಮಾಡ್ಲಿ ಅನ್ನುವಂತ ಮಾತು ಹೇಳಿ. ಹಲೋ 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 ಶ್ರೀನಿವಾಸ್ ಪೂಜಾರಿ ಅವರು ಈಗಾಗಲೇ ಹೇಳಿದ್ರು, ಅಂದ್ರೆ ಒಂದು ರೀತಿಯಲ್ಲಿ ಇದು ಕೇವಲ JDS ಕಾಂಗ್ರೆಸ್ ಅವರ ಮೇಲೆ ಮಾತ್ರ ಆಗ್ತಾ ಇದೆ, BJP ಅವರ ಯಾಕಂದ್ರೆ ಹಣ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೇಳ್ತಾರೆ. ಯಾಕೆ ಅವ್ರಗಳ ಮೇಲೆ ಆಗ್ತಾ ಇಲ್ಲ ಇದು ರಾಜಕೀಯ ಇದು ಅಂತ? ಸಾಮಾನ್ಯವಾಗಿ IT ದಾಳಿ ಮಾಡುವವರು ಯಾವ ಪಾರ್ಟಿ ಅಂತ ನೋಡೋದಿಲ್ಲ, ಎಲ್ಲ ಹಣ ಇದೆ ಅಂತ ನೋಡ್ತಾರೆ. ಯಾವ ವ್ಯಕ್ತಿ ಅಂತ ನೋಡೋದು ಕಡೆಗೆ. ಈಗ ಹಣ ಸಿಕ್ಕಿದ ನಂತರ ಇದು ಯಾರಿಗೆ ಸೇರಿದ್ದನ್ನು ತನಿಖೆ ಹೊರತು ಮೊದಲು ಅವರ ಗುರಿ ಇರುವಂತಹದ್ದು IT ಅವರಿಗೆ ಮೊದಲು ಅಕ್ರಮ ಹಣ ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿರ್ತಾರೆ. ಮೊನ್ನೆ ಯಾವುದೋ ಕಾರಣಕ್ಕೆ ಹಾಸನದಲ್ಲೂ ತುಮಕೂರಲ್ಲೂ ಕುಮಾರಸ್ವಾಮಿ ಅವರಿಗೆ ಅತ್ಯಂತ ಸನಿಹದೊಬ್ಬರೊಬ್ಬರ ಗುತ್ತಿಗೆದಾರರ ಮನೆಯಲ್ಲಿ ರೈಡ್ ಆಯ್ತು ಅನ್ನೋ ಕಾರಣಕ್ಕೆ ಒಂದಷ್ಟು ಟಿಪ್ಪಣಿಗಳನ್ನ ಮಾಡಿದ್ರು. ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ BJP ಅವ್ರ ಹತ್ರ ಹಣ ಇಲ್ವಾ, ನಮ್ಗೆ ಯಾಕೆ ನಮ್ಮ ಸಂಬಂಧಿಕರ ಮನೆಗೆ ಮಾತ್ರ ಯಾಕೆ ದಾಳಿ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತ ಒಬ್ರು ಹೇಳಿಕೆ ಕೊಡ್ತಾರೆ, ಇದನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, BJP ಅವರು ಹಿಡಿದುಕೊಟ್ಟಿದ್ದಲ್ಲ. ನಾನು 2 ತಿಂಗಳಿಂದ ನಿರಂತರವಾಗಿ IT ಸಂಪರ್ಕ ಮಾಡಿದ್ದೆ. ಮೊದಲು ಲೋಕಾಯುಕ್ತಕ್ಕೆ ಹೇಳಿದ್ದೆ, ACB ಹೇಳಿದ್ದೆ. ಅವ್ರು ಯಾರು ಮಾಡದೇ ಇದ್ದಾಗ IT ಸಂಪರ್ಕ ಮಾಡಿ ನಾನೇ ದಾಳಿ ಮಾಡಿಸಿದ್ದೇನೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಇರುವುದು, BJP ಅವ್ರ ಹತ್ರ ಹಣ ಇರ್ಲಿ, JDS ಅವ್ರ ಹತ್ರ ಹಣ ಇರ್ಲಿ, ಕಾಂಗ್ರೆಸ್ ಅವರ ಹಣ ಇರ್ಲಿ, ಹಣ ಯಾರ ಪಾರ್ಟಿ ಅಲ್ಲ, ಹಣ ಎಲ್ಲಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅಕ್ರಮವಾಗಿರುವಂತಹ ಹಣದ ಮೇಲೆ ಅವರು ದಾಳಿ ಮಾಡ್ತಾರೆ. ಈ ದಾಳಿಯನ್ನು BJP ಮಾಡಿದ್ರು ಕೂಡ ನಾವು ಸ್ವಾಗತ ಮಾಡ್ತೇವೆ. ಅಲ್ಲ, ಕೇಳುವಂತಹ ಪ್ರಶ್ನೆ ಈಗ, ಯಾಕೆ BJP ಅವರ ಮೇಲೆ ಮಾತ್ರ ಯಾಕೆ ಆಗ್ತಾ ಇಲ್ಲ? ಹಾಗಾದ್ರೆ BJP ಅವರ ಬಳಿ ಹಣ ಇಲ್ವಾ? ಯಾರೇ ಒಬ್ಬ ನಾಯಕನ ಮೇಲೂ ಕೂಡ ಆಗಿಲ್ವಲ್ಲ ದಾಳಿ ಅನ್ನುವಂತಹ ಪ್ರಶ್ನೆ ಕೇವಲ JDS ಕಾಂಗ್ರೆಸ್ ಅವರ ಮೇಲೆ ಮಾತ್ರ ಆಗ್ತಾ ಇದೆ. ಇಲ್ಲಿ ಸ್ಪಷ್ಟತೆ ಇದೆ. ಬಹಳ ಬಹುತೇಕ ಹಣ ಒಂದ್ ಕಡೆ ಹೆಚ್ಚಿದ್ರೆ ಅಲ್ಲಿ ಹೋಗಿ ಮೊದಲು ದಾಳಿ ಮಾಡ್ತಾರೆ. ಅಕಸ್ಮಾತ್ ಇನ್ನೂ ದಾಳಿ ಮಾಡಬಾರ್ದಂತ ಏನುಂಟು? ನಾನೀಗ ಕಾಂಗ್ರೆಸ್ ಮತ್ತು JDS ಮುಖಂಡರಲ್ಲಿ ವಿನಂತಿ ಮಾಡ್ತೇನೆ, ಯಾರ ಮೇಲೆ ಬೇಕಾದ್ರೂ ಆಕ್ರಮಣ ಇದ್ರೆ ದಾಳಿ ಮಾಡಿ, ಅದರಲ್ಲೇನು ಸಮಸ್ಯೆಗಳು ನಿಮ್ಗೆ ಗೊತ್ತಿದ್ರೆ ನೀವೇ ಹೇಳಿಬೇಕಿದ್ರೆ, ಯಾರೋ ಗೊತ್ತಿಗೆ ಯಾರು ಬೇಕಾದ್ರೂ ಹೇಳಿ. ಒಟ್ಟಾರೆ ಚುನಾವಣೆ ಪರಿಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿ ನಡಿಬೇಕು, ಪಾರದರ್ಶಕವಾಗಿ ನಡಿಬೇಕು ಅಂತ ಹೇಳಿದ್ರೆ ಆಕ್ರಮ ಸಂಪತ್ತುಗಳ ಮೇಲೆ IT ದಾಳಿ ಆಗ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಪ್ರಜಾಪ್ರಭುತ್ವದಲ್ಲಿ ಉಗ್ರಪುರ ಸಹಿತ ನಾವೆಲ್ಲರೂ ಕೂಡ ಆಕ್ರಮವನ್ನು ವಿರೋಧಿಸೋರಾದ್ರೆ ನಾವೆಲ್ಲರೂ ಒಟ್ಟಾಗಿ ಸ್ವಾಗತಿಸೋಣ. ಭಯಭೀತಗೊಳಿಸುವಂತ ಪ್ರಯತ್ನ ಆಗ್ತಾ ಇದೆ ಇಲ್ಲಿ ಅಂತ. ಭಯಭೀತ ಹಣ ಕಳ್ಕೊಂಡವ್ರು ಸ್ವಲ್ಪ ಭಯ ಆಗಿರ್ಬೋದು, ತಪ್ಪೇನದ್ರಲ್ಲಿ. ಹಣ ಆಕ್ರಮಣ ಕೋಟಿಗಳ 6 ಕೋಟಿ ರೂಪಾಯಿ ಒಬ್ಬ ಕಳ್ಕೊಂಡಿರ್ತಾನೆ, ಅದೇ ಇನ್ನೆಲ್ಲಿಂದ ಸಂಗ್ರಹ ಮಾಡ್ಲಿ, ಆಕ್ರಮ ಮಾಡ್ಲಿಕ್ಕೆ ಅಂತ ಅನ್ನುವಂತ ಭಯ ಅವನಿಗೆ ಬಿದ್ರೆ ತಪ್ಪೇನಿದೆ? ಆ ಭಯ ಪಡ್ಲೇಬೇಕವ. ಆಕ್ರಮವಾಗಿ ಹಣ ಸಂಪಾದನೆ ಇಟ್ಕೊಂಡು ಭಯ ಪಡ್ಲೇಬೇಕು, ಅನಿವಾರ್ಯ ಅಂತ. ಹಾಗೆ ಸಂಪರ್ಕದಲ್ಲಿ VS ಉಗ್ರಪ್ಪ ಅವರೇ, ಹಾಗೆ ಶ್ರೀನಿವಾಸ್ ಪೂಜಾರಿ ಅವರೇ ನಮ್ಮ ಜೊತೆ ಈಗ JDS ಮುಖಂಡರಾಗಿರುವಂತಹ ಕೋನರೆಡ್ಡಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಮೊನ್ನೆ IT ರೇಡ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬಂತು, ಯಾವುದೇ ಹಣ ಸಿಕ್ಕಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು. ಇವತ್ತು ಪರಮೇಶ್ ಅವರ ಒಂದು ಲಾಕರ್ ಅಲ್ಲೇ 6 ಕೋಟಿ ರೂಪಾಯಿ ಹಣ ಸಿಕ್ಕಿದೆ, ಪ್ರೂಫ್ ಸಮೇತವಾಗಿ. ಅದನ್ನು ಕೂಡ ಈಗಾಗಲೇ ಡಾಕ್ಯುಮೆಂಟ್ಸ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ, ಪ್ರೆಸ್ ರಿಲೀಸ್ ಮಾಡಿದ್ದಾರೆ IT ಇಲಾಖೆಯವರು. ಈಗ ಏನ್ ಹೇಳಕ್ ಬಯಸ್ತಾರೆ ಈ ಸಂದರ್ಭದಲ್ಲಿ? ನೋಡಿ, ಅಕ್ರಮ ಸಂಪತ್ತನ್ನ ಸಂಪಾದನೆ ಮಾಡಿದಾಗ ಅದಕ್ಕೆ ಸಿಕ್ಕಾಗ IT ರೇಡ್ ಮಾಡ್ತಕ್ಕಂಥದ್ದು ಇದು ನಡ್ಕೊಂಡ್ ಬಂದಿರೋದು. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನ ನಡೆದಂತ ಸಂದರ್ಭದಲ್ಲಿ JDS ಅನ್ನ ಮಾತ್ರ ಗುರಿಯಾಗಿ ಇಟ್ಕೊಂಡು, ಇವತ್ತು ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಆಮೇಲೆ ಶಿವಮೊಗ್ಗ ಇರ್ಬೋದು, ಈ ರೀತಿ ಒಂದು ನಮ್ಮೆಲ್ಲ ದಾಳಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ BJP ಕಡೆ ದುಡ್ಡಿಲ್ಲ, ಅವ್ರಿಗೆ ಸತ್ಯ ಇರ್ತಾರ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರು ಹೇಳಾಕತ್ತಿದ್ರು ಈಗ, ಇಲ್ಲ ವಿರೋಧ ಪಕ್ಷ ನಾಯಕರಾಗಿ ಅವ್ರು ಏನ್ ಹೇಳ್ತಾರ, ನೀವು ಸ್ವಾಗತ ಮಾಡ್ಬೇಕಿತ್ತ. ನಾವು ಸ್ವಾಗತ ಮಾಡ್ತೇವೆ, ನಿಮ್ಮೆಲ್ಲೂ ಮಾಡ್ಲಿಕ್ಕೆ
ಉಚಿತ ಮೇಲೆ ಮಾಡ್ಲಿ. ನೀವು ಜೆಡಿಎಸ್ ನಿಮ್ಮ ಸೋಲಿನ ಭಯ ಇದ್ರೆ ಚುನಾವಣೆಯಲ್ಲಿ ಎದುರಿಸೋಣ. ಈ ರೀತಿಯಾಗಿ ಹಿಂಬಾಗಿಲ ಬಂದು ನಾವು ಅಧಿಕಾರಿಗಳ ಮೂಲಕ ಬರ್ತೀವಿ. ಇಡೀ ಭಾರತ ದೇಶದಲ್ಲಿ ಇಂಥ ಘಟನೆಗಳು ನಡೆದಿರ್ಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಐಟಿ ರೇಟ್ಗಳು ಕಡಿಮೆ ಆಗ್ತಿದ್ವು. ಇದನ್ನೇ ಹೊಸದಾಗಿ ಮಾಡೇವಿ ಅನ್ನೋ ಸ್ವಾಗತ ಮಾಡ್ಬೇಕು ಅನ್ನೋಂಥದ್ದು ಏನಿದೆ ಅದು ನಿಮ್ ಪಾರ್ಟಿಯವ್ರ ಮೇಲೆ ಯಾಕೆ ಮಾಡಬಾರ್ದು? ಶ್ರೀನಿವಾಸ್ ಪೂಜಾರಿ ಅವರೇ, ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಇವತ್ತ ಒಂದ್ ಕೇಳಿ, ಅಕ್ರಮ ಸಂಪತ್ತಿದ್ದು ಅದು ಕಾನೂನು ಐತಿ, ಇದೈತಿ, ನಡೀತೈತಿ. ಆದ್ರೆ ಯಾಕೆ ವಿರೋಧ ಮಾಡಿದೆ ಅಂದ್ರೆ ಚುನಾವಣೆ ಈ ಪ್ರಾದೇಶಿಕ ಪಕ್ಷಗಳನ್ನ ಟಾರ್ಗೆಟ್ ಮಾಡಿ ಇಡೀ ದೇಶದಲ್ಲಿ ಈ ರೀತಿ ಪ್ರಯೋಗ ಮಾಡಕ್ ಹೋದ್ರಿ. ಅದ್ರ ಪರಿಣಾಮ ನಿಮ್ಗೆ ಎದುರಿಸಕ್ಕಾಗಲ್ಲ. ನಾಳೆ ನಿಮ್ ಪರಿಸ್ಥಿತಿ ಬಂದಾಗ ಅಧಿಕಾರಿಗಳು ಶಾಶ್ವತ ಅಲ್ಲ ಯಾರಿಗೂ. ಆದ್ರೆ ನಾನ್ ಹೇಳ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಎಲ್ಲರ ಮೇಲೆ ಮಾಡಿ ನೀವು ಮಾಡದಿದ್ರೆ ಐಟಿ ದುಡ್ಡು ಹೆಚ್ಚಿರೋದ ಬಿಜೆಪಿ ಕಡೆ ಮತ್ ಪ್ರಾದೇಶಿಕ ಪಕ್ಷದ ಮೇಲೆ ಯಾಕೆ ಹೋಗ್ತಾರೆ ಅವರು? ಈಗ ಈ ರೀತಿಯಾಗಿ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಗಮನ ಕೊಡ್ಬೇಕು. ಈಗ ಅವ್ರ ಕಂಪ್ಲೇಂಟ್ ಮಾಡಿ ಕೊಟ್ಕೊಳಕ್ಕೆ ಅಧಿಕಾರಿಗಳು ಚೇಂಜ್ ಮಾಡೋದು. ಶ್ರೀನಿವಾಸ್ ಪೂಜಾರಿ ಹೇಳ್ತಾರೆ ಅಕ್ರಮ ಎಲ್ಲಿದೆಯೋ ಅಲ್ಲಿ ದಾಳಿ ಆಗಿದೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಶ್ರೀನಿವಾಸ್ ಪೂಜಾರಿ ಅವರು ಏನ್ ಆನ್ಸರ್ ಮಾಡಕ್ ಬಯಸ್ತೀರಾ ಕೋನರೆಡ್ಡಿ ಅವರ ಮಾತಿಗೆ? ಕೋನರೆಡ್ಡಿ ಸಾಹೇಬ್ರು ಕೂಡ ಗಮನಿಸಬೇಕಾದಂತ ವಿಚಾರಗಳೇನಂದ್ರೆ, ಕೋನರೆಡ್ಡಿ ಅವರು ಹೇಳ್ತಾರೆ ಕಟ್ಟುನಿಟ್ಟಾಗಿ ಚುನಾವಣೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಯಲಿಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ. ಕಟ್ಟುನಿಟ್ಟಿನ ಕ್ರಮ ಅಂದ್ರೆ ಏನು? ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಆಕ್ರಮಣ ಮಾಡ್ಬೇಕು ಅಂತ ಹೇಳುದು. ನಾನು ಹೇಳ್ತಾ ಇರೋದು ಈಗ ಬಂದು ಯಾರ ಮೇಲೆ ಮಾಡಿದ್ರು ಕೂಡ ಮಾಡಿ ಅಂತ ಹೇಳಿದೆವು ನಾವು. ಬಿಜೆಪಿ ಅಲ್ಲ, ನಿಮ್ಮಂತ ಬಿಜೆಪಿ ಅವ್ರ ಮನೆ ಮೇಲೆ ಯಾಕೆ ರೈಡ್ ಮಾಡಲ್ಲ? ಐಟಿ ಸಂಸ್ಥೆ ಅನ್ನುವಂತದ್ದು ಕೇಂದ್ರ ಸರ್ಕಾರ, ನೀವು 10 ವರ್ಷ ಕೇಂದ್ರ ಸರ್ಕಾರ ನಡೆದಿದ್ದೀರಿ, ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಎಲ್ಲರೂ ಕೂಡ, ನಾವು ಕೂಡ ನಡೆಸ್ತಾ ಇದ್ದೇವೆ. ಆದ್ರೆ ಐಟಿ ಸಂಸ್ಥೆ ಅನ್ನೋದು ನೇರವಾಗಿ ಕೇಂದ್ರ ಸರ್ಕಾರದ ಒಂದು ಮುಖವಾಣಿ ಆಗಿರ್ಬೇಕಂತ ಏನಿಲ್ಲ. ಅಲ್ಲೂ ಕೂಡ ದಕ್ಷ ಅಧಿಕಾರಿಗಳು ಇರ್ತಾರೆ, ನಮ್ಮ ಮೇಲೆ ಕೂಡ ದಾಳಿ ಮಾಡಬಹುದು. ನಮ್ಮಲ್ಲಿ ಯಾರು ಹಾಳಾದ ನಿಮ್ಮಂತ ಕಾಲದಲ್ಲಿ ನಿಮ್ಗೆ ಇವತ್ತೇನು ಕೇಂದ್ರ ಸರ್ಕಾರ ಬಂದಿದಿಲ್ಲ, ಅವಕ್ಕೆ ಏನಾದ್ರು ಕಪ್ಪು ಬಚ್ಚಿ ಬೆಳೀತಕ್ಕಂತ ಹೇಳ್ತಾ ಬಂದ್ರೆ ಅಂತ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ತಾ ಇದ್ರೆ ಇವತ್ತು ನಡೀತಾ ಇದ್ರೆ ಹೊರತಾಗಿ ಹಿಂದೆಂದೂ ನಡೆದಿರ್ಲಿಲ್ಲ. ಈಗ ಕಾಂಗ್ರೆಸ್ ಅಲ್ಲ, ಈಗ ಕೋನರೆಡ್ಡಿ ಸಾಹೇಬ್ರೆ, ಒಂದು ವೇಳೆ ನಮ್ಮ ಸರ್ಕಾರ ಇರುವಾಗ ದುರ್ಬಳಕೆ ಮಾಡಿಕೊಂಡಿದ್ದು ಹೇಗೆ ಅಂತ ಹೇಳ್ತೀರಿ ನೀವು? ಅಂದ್ರೆ ಒಂದು ವೇಳೆ ಆಕ್ರಮ ಸಂಪತ್ತನ್ನ ಹಾಗೆ ಬಿಟ್ಟಿದ್ರೆ ನಾವು ಒಳ್ಳೆಯವರಾಗ್ತಿದ್ವಿ ನಿಮಗೆ. ನಾವು ಅಂದ್ರೆ ಯಾರು ಯಾವ ಕಾಲದಲ್ಲಿ ಬಿಟ್ಟಿಲ್ರಿ, ನಿರಂತರವಾಗಿ ಎಲ್ಲಾ ಪಾರ್ಟಿಯವರು ಮಾಡ್ತಾರ. ಅವ್ರು ಎಂದೂ ಈ ರೀತಿ ಹೇಳಿಲ್ಲ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ನೀವ್ಯಾಕೆ ಹಾಸನ ಮಂಡ್ಯ ಗುರಿ ಮಾಡ್ಕೋತೀರಿ? ಯಾಕೆ ಶಿವಮೊಗ್ಗ ಮಾಡ್ಕೊಳ್ಳಿಲ್ಲ ನಿಮ್ ಪಾರ್ಟಿದು? ಯಾರು ಬೇಕಾದ್ರೆ ಈಗ ನಿಮ್ಮ ಹತ್ರ ಮಾಹಿತಿ ಇದ್ರೆ ಐಟಿ ಅವ್ರಿಗೆ ಸೂಚನೆ ಕೊಡಿ, ರೈಡ್ ಮಾಡ್ಲಿ. ಅವ್ರಿಗೆ ಏನ್ ತೊಂದ್ರೆ? ನಾವು ಹೇಳ್ತಾ ಇರೋದು ನಮ್ಮಲ್ಲಿ ಯಾರನ್ನೂ ರಕ್ಷಣೆ ಮಾಡಿ ಅಂತ ಹೇಳಿ ಅಲ್ಲ. ಅವ್ರಿಗೆ ಲೆಕ್ಕ ಕೊಡ್ತಾರೆ, ಅದಕ್ಕೆ ಕಾಂಟ್ರಾಕ್ಟರ್ ಏನು ಲೆಕ್ಕ ಕೊಡೋಕೇನು ಅವ್ರ ಲೆಕ್ಕ ಇದ್ದೇ ಇರ್ತೈತಿ. ಅಲ್ಲ, ಈಗ ನಾನ್ ಹೇಳ್ತಾ ಇರೋದನ್ನ ಕೇಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮನ್ನ ಯಾರು ದೂರಿದ್ರೆ ನೀವು ಸ್ಪಷ್ಟೀಕರಣ ಕೊಡ್ಬೇಕೇ ಹೊರತು ನೀವು ಪಟ್ಟಿಂಗರು ಅದಕ್ಕೋಸ್ಕರ ನಾವು ಪಟ್ಟಿಂಗರ್ ಆಗಿದ್ದೇವೆ ಅಂತೀರಾ? ಸರಿಯಲ್ಲ ಅದು. ನೀವೆಂತ ಹಿಂಬಾಗಲ ರಾಜಕಾರಣ ಮಾಡ್ತೀರಿ, ಕೇಂದ್ರ ಸರ್ಕಾರ ಮಿಸ್ಯೂಸ್ ಮಾಡ್ತಾ ಇದ್ರಿ. ಇಂಥ ಸಂದರ್ಭ ಚುನಾವಣಾ ಆಯೋಗ ನಿಟ್ಟಿನ ಕ್ರಮ ತಗೋಬೇಕು ಅಂದೆ. ಅಲ್ಲ, ಕೇಂದ್ರ ಸರ್ಕಾರ ಮಿಸ್ಯೂಸ್ ಮಾಡಿಲ್ಲ, ಐಟಿ ಅವರು ರೈಡ್ ಮಾಡಿದ್ದಾರೆ ಆಕ್ರಮ ಸಂಪತ್ತಿನ ಮೇಲೆ, ಅಷ್ಟಕ್ಕೆ ಸೀಮಿತ. ನೋಡಿ, ನಾವು ಯಾವಾಗಲೂ ವಿರುದ್ಧ ಈಸ್ಕೊಂಡ ಬಂದವರು, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ಕೊಂಡು ದೇವೇಗೌಡ ಸಾಹೇಬರು, ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಾರ. ಇಂಥವನ್ನೆಲ್ಲ ಫೇಸ್ ಮಾಡೇವಿ. ಏನ್ ಐಟಿ ರೇಟ್ ಮಾಡಿ ಇದ್ದ ಕಾನೂನು ನಡೀತಿದೆ. ನಾವೇನೋ ತಪ್ಪು ಮಾಡಿದ್ರೆ ಕ್ರಮ ಆಗ್ಲಿ, ಅದ್ರ ನಾವು ಅದನ್ನೇ ಹೇಳಿದೆ. ನಾವೆಲ್ಲ ಒಡಸೇರಿ ಸ್ವಾಗತ ಮಾಡೋಣ ಅಂತ ಹೇಳಿ, ಯಾರ ಮೇಲೆ ಬೇಕಾದ್ರೂ ರೈಡ್ ಆಗ್ಲಿ. ಈ ಚುನಾವಣೆ ಟೈಮ್ದಾಗ ನಾವು ಸ್ವಾಗತ ಮಾಡ್ಲಿಕ್ಕೆ ಆಗಲ್ಲ. ಚುನಾವಣೆ ಇಲ್ದಂತ ಟೈಮ್ದಲ್ಲಿ ನಾವು ಸ್ವಾಗತ ಮಾಡ್ತೇವೆ. ಚುನಾವಣೆ ಒಂದು ಪಾರ್ಟಿ ಟಾರ್ಗೆಟ್ ಮಾಡ್ಕೊಂಡ್ರಲ್ಲ, ಅದನ್ನ ಎಲ್ಲರ ಮೇಲೆ ಮಾಡಿದ್ರೆ ನಾವು ಅಂತಿದ್ದಿಲ್ಲ. ಕೋನರೆಡ್ಡಿ ಸಾಹೇಬ್ರೆ ಕೇಳಿ, ನಾಳೆ ನನ್ನ ಹಣ ಹಿಡಿದ್ರೆ ನೀವು ಸ್ವಾಗತ ಮಾಡೋದಿಲ್ಲ? ಇಲ್ಲ, ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ದುಡ್ಡಿಲ್ಲ. ನಿಮ್ಮ ಬಿಜೆಪಿ ಬೇರೆ ಬೇರೆ ಕಡೆ ಇದೆ. ನೀವು ಯಾರು ಬೇಕಿಲ್ಲ ದುಡ್ಡು. ಕೋನರೆಡ್ಡಿ ಯಾರು ಬೇಕಾದ್ರೆ ನಿಮ್ಮ ಒರಿಜಿನಲ್ ಬಿಜೆಪಿ ಕಡೆ ದುಡ್ಡು ಇಲ್ಲೈತಿ, ಡೂಪ್ಲಿಕೇಟ್ ಬಿಜೆಪಿ ಕಡೆ ದುಡ್ಡು ಇರೋದು. ಅಲ್ಲ ಕೇಳ್ರಿ, ನಾನು ಹಾಗೆ ಹೇಳಿದ್ದಲ್ಲ. ಈಗ ಯಾರನ್ನೇನಾದ್ರೂ ಕೂಡ ಆಕ್ರಮ ಸಂಪತ್ತಿಗೆ ದಾಳಿ ಆಗಿ ನಾವು ಸ್ವಾಗತ ಮಾಡೋಣ. ಅದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ನಮ್ಗೆ ಏನಾಗ್ಬೇಕಾಗಿದೆ? ಅವನೇ ಉಗ್ರಪ್ಪ ಅಲ್ಲ. ಈ ಪಾರದರ್ಶಕವಾಗಿ ನೋಡಿ, ಉಗ್ರಪ್ಪ ಅವ್ರು ಏನ್ ಹೇಳಿದ್ರು, ಉಗ್ರಪ್ಪ ಸಾಹೇಬ್ರು ಕೇಳಿ ಕಾನೂನಲ್ಲಿ ಬಹಳ ಪಂಡಿತ್ ಅವರು ತಪ್ಪಾಗಿ ಹೇಳಲ್ಲ. ಇಂಥ ವ್ಯವಸ್ಥೆಯಲ್ಲಿ ಆ ಸೆಕ್ಷನ್ ಹತ್ತು ಹೇಳಿದ್ರು, ಅವ್ರು ಚುನಾವಣೆ ಯಾವ ರೀತಿ ಪಾರದರ್ಶಕ ನಡೀಬೇಕು ಅಂತ ಹೇಳಿ. ಅದನ್ನ ಅವ್ರು ಹೇಳಿದ್ರು ಸ್ವಾಗತ ಮಾಡ್ಬೇಕಲ್ಲ. ಅವ್ರು ಪಾರದರ್ಶಕವಾಗಿ ನಡೀಬೇಕಂತ ಇಲ್ಲ. ನಾನು ಸಂಬಂಧಿ ಪರಮೇಶ್ ಅವರು ಹಿಂಗ 6 ಕೋಟಿ ಸಿಕ್ತು, 6 ಕೋಟಿ ಅವ್ರ ಸಂಬಂಧಿಕ ಕಾಂಟ್ರಾಕ್ಟರ್ ಇದ್ರೆ, ಉದ್ಯೋಗ ಅದಾವು, ಅವ್ರ ಅಕೌಂಟಬಿಲಿಟಿ ಇದೆ, ಅಕೌಂಟ್ ಕೊಡ್ತಾರೆ.
ಈಗ ಒಂದು ವೇಳೆ ಅಕ್ರಮ ಅಲ್ಲಿ ಆಗಿಲ್ಲ ಅನ್ನೋದಾದ್ರೆ ಅಥವಾ ಪ್ರಾಮಾಣಿಕತೆ ಇದ್ರೆ ಅನ್ನೋದಾದ್ರೆ ಯಾಕೆ ಭಯ ಅನ್ನುವಂತಹ ಪ್ರಶ್ನೆಯನ್ನ ಶ್ರೀನಿವಾಸ್ ಪೂಜಾರಿ ಅವರು ಕೇಳ್ತಾ ಇದ್ದಾರೆ. ವಿ ಎಸ್ ಉಗ್ರಪ್ಪ ಅವರೇ ಫೋನ್ ಲೈನ್ ಅಲ್ಲಿ ಇದ್ದೀರಿ. ವಿ ಎಸ್ ಉಗ್ರಪ್ಪ ಅವ್ರಿಗೆ ಕೇಳಕ್ ಬಯಸ್ತೀನಿ ನಾನು. ಈಗ ಕೊನೆಯದಾಗಿ ಈಗ ಏನ್ ಹೇಳಕ್ ಬಯಸ್ತೀರಿ ಈ ಮೂಲಕ? ಇದು ಕೂಡ ಭಯಭೀತರ. ಎಸ್ ಥ್ಯಾಂಕ್ ಯು ಉಗ್ರಪ್ಪ ಅವರೇ. ಕೋನರೆಡ್ಡಿ ಅವರೇ, ಕೊನೆಯದಾಗಿ ಈಗ ಇದು ಭಯಭೀತಗೊಳಿಸುವಂತ ಪ್ರಯತ್ನ ಅಂತ ನೀವು ಹೇಳಿದ್ರಿ. ಈಗಲೂ ಕೂಡ ಹಣ ಸಿಕ್ಕಿದ ಮೇಲೂ ಕೂಡ ಇದನ್ನೇ ಮತ್ತೆ ಸಮರ್ಥಿಸಿಕೊಳ್ತೀರಾ ನೀವು? ಈ ಒಂದು ಪ್ರೂಫ್ ಅನ್ನ ನೀಡಿದ ಮೇಲೂ ಕೂಡ ಇದನ್ನೇ ಸಮರ್ಥಿಸಿಕೊಳ್ತೀರಾ ನೀವು ಅಂತ? ನೋಡಿ, ಐಟಿ ಇಲಾಖೆಯವರು ರೇಡ್ ಮಾಡ್ಯಾರ. ಐಟಿ ಇಲಾಖೆ ಬಗ್ಗೆ ನಮ್ಗೆ ಗೌರವ ಇದೆ. ಐಟಿ ಇಲಾಖೆಯನ್ನ ಕೇಂದ್ರ ಸರ್ಕಾರ ಮಿಸ್ಯೂಸ್ ಮಾಡ್ಕೊತಾ ಇದೆ. ಕೇವಲ ಒಂದು ರೀಜನಲ್ ಪಾರ್ಟಿಗಳ ಮೇಲೆ ಎಂತ ಹರಿಯತಕ್ಕಂತ ಕೆಲಸ ಮಾಡ್ತಾ ಇದಾರೆ. ಅವ್ರು ಅದಕ್ಕೆ ಯೂಸ್ ಆಗಬಾರ್ದು, ಅವ್ರು ಅದ್ ಮಾಡಬಾರ್ದು. ಮೊನ್ನೆ ಇದು ಒಂದು ಘಟನೆ ಆಯ್ತು. ಅಂತ ಘಟನೆಯಲ್ಲಿ ಇವತ್ತು ನೀವು ಫೇಸ್ ಮಾಡಿ ತೋರಿಸ್ತಾ ಇದ್ದೀರಿ. ನಮಗೆ ದುಡ್ಡು ಸಿಕ್ಕಿದೆ, 10 ಕೋಟಿ ಒಟ್ಟು ಸಿಕ್ಕಿದೆ ಅಂತ ಹೇಳಿ. 10 ಕೋಟಿಗೆ ಅಕೌಂಟಬಿಲಿಟಿ ಕೊಡ್ತೇವೆ. ಕಾನೂನು ಇದೆ, ಕಾನೂನು ಪ್ರಕಾರ ಅವ್ರು ಏನ್ ಕ್ರಮ ತಗೋತಾರೆ ತಗೊಳ್ಳಿ. ನಾವು ಫೇಸ್ ಮಾಡಕ್ ಗಟ್ಟಿ ಇದ್ದೇವೆ ಅದಕ್ಕೆ. ಒಂದ್ ವೇಳೆ ಇಲ್ಲಿ ಒಂದ್ ವೇಳೆ ಅಕ್ರಮ ಆಗಿದ್ರು ಕೂಡ ಒಂದ್ ವೇಳೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋದನ್ನ ಹೇಳ್ತೀರಿ ನೀವು? ಅಕ್ರಮ ಆಗಿದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಆ ಇಲಾಖೆ ಕೊಟ್ಟು ಸಹಕಾರ ಮಾಡ್ತೀವಿ. ತಪ್ಪೇನಿಲ್ಲ. ಓಕೆ ಶ್ರೀನಿವಾಸ್ ಪೂಜಾರಿ, ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಏನು ಹೇಳ್ತಾ ಇಲ್ಲ. ಕೋನರೆಡ್ಡಿ ಸಾಹೇಬ್ರು ಏನ್ ಹೇಳಿದ್ರು ಅಂದ್ರೆ, ಈಗ ಮಾತಾಡುವಾಗ ಒಂದು ವೇಳೆ ಆಕ್ರಮ ಅಂತ ಕಂಡು ಬಂದಲ್ಲಿ ಅದಕ್ಕೆ ಅಕೌಂಟೇಬಲ್ ನಾವು ಕೊಡ್ತೇವೆ, ಲೆಕ್ಕ ಕೊಡ್ತೇವೆ ಅಂತ ಹೇಳಿದ್ರು. ಆದ್ರಿಂದ ನಮ್ದೇನು ತೊಂದರೆ ಇಲ್ಲ. ಬಿಜೆಪಿ ಅವರ ಮೇಲೆ ಮತ್ತೆ ಯಾರ ಮೇಲೂ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಅವರಲ್ಲಿ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಪೂಜಾರಿ ಹಾಗೇನೆ ಕೋನರೆಡ್ಡಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆ ಪರಮೇಶ್ವರ್ ಅವರ ಲಾಕರ್ ನಲ್ಲಿ 6 ಕೋಟಿ ರೂಪಾಯಿ ಹಣ ಸಿಕ್ಕಿದೆ. ಇದು ಕೂಡ ಈಗ ಸಾಕಷ್ಟು ರಾಜಕೀಯ ಬಣ್ಣವನ್ನ ಪಡೆದುಕೊಳ್ತಾ ಇದೆ. ಇನ್ನು ಯಾವ್ಯಾವ ತಿರುವುಗಳನ್ನ ಪಡ್ಕೊಳ್ಳುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.